ಹಾಯ್, ನನ್ನ ಹೆಸರು ಪಲ್ಲವಿ ಅಂತ. ನಾವು ಅಂತರ ಹೋಮ್ ಕೇರ್ಗೆ ನಮ್ಮ ಹಸ್ಬೆಂಡ್ಗೆ ಅಡ್ಮಿಟ್ ಮಾಡಿದ್ವಿ. ಸೊ ನಾವು ಅಲ್ಲಿ ಕರ್ಕೊಂಡೋಗಿರೋ ಟೈಮಲ್ಲಿ ಅವ್ರ ಕಂಡೀಷನ್ಸು ತುಂಬಾ ಕ್ರಿಟಿಕಲ್ ಅಂತಾನೆ ಇತ್ತು. ಅಂದರೆ ಅವರಿಗೆ C7 ಇಂಜುರಿ ಆಗಿತ್ತು. ಸೊ ಆ ಟೈಮಲ್ಲಿ ನಾವು ಕರ್ಕೊಂಡೋಗಿರೋ ಟೈಮಲ್ಲಿ ಅವ್ರಿಗೆ ತುಂಬ ಇನ್ಫೆಕ್ಷನ್ಸ್ ಇತ್ತು. ಅಲ್ಲಿ ಕರ್ಕೊಂಡೋಗಿದ್ದಾದಮೇಲೆ ಡೇ ಬೈ ಡೇ ಅವ್ರಿಗೆ ಇನ್ಫೆಕ್ಷನ್ಸ್ ಎಲ್ಲ ಕಡಿಮೆ ಆಗ್ತಾ ಬಂತು. ಅಲ್ಲಿಂದ NCG ಸ್ಟಾಪ್ಸ್ ಆಗಿರ್ಬೋದು, ಮತ್ತು PCG ಸ್ಟಾಪ್ಸು, ದೆನ್ ಡಾಕ್ಟರ್ಸು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ರು ನಮಗೆ. ನಾವು ಯಾವ ಟೈಮಲ್ಲಿ ಕರೆದ್ರೂ ಕೂಡ ಬರ್ತಾ ಇದ್ರು, ಏನು ಅಂತ ಪೇಷಂಟ್ ಕಂಡೀಷನ್ ನೋಡ್ತಾ ಇದ್ರು. ಸೊ ಅದೇ ಥರನೇ ತುಂಬ ಚೆನ್ನಾಗೇ ಕೇರ್ ಮಾಡ್ತಾಯಿದ್ರು. ಅಲ್ಲಿದ್ದಿದ್ದ ಡಾಕ್ಟರ್ಸು, ದರ್ಶನ್ ಡಾಕ್ಟರ್ಸು, ದೆನ್ ರೋಹನ್ ಸರ್, ವಿವೇಕ್ ಸರ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನಮಗೆ. ಯಾವ ಟೈಮಲ್ಲಿ ಕರೆದ್ರೂ ಕೂಡ ಬರ್ತಾಯಿದ್ರು. ಮೆಡಿಸಿನ್ ಬಗ್ಗೆ ಆಗಿರಲಿ, ಬೇರೆ ಏನು ಕೇಳಿದ್ರು, ನಮ್ಗೆ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತಾಯಿದ್ರು. ಪೇಷಂಟ್ ಕಂಡೀಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನಮಗೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ದೆನ್ ಅಲ್ಲಿ ಫುಡ್ ಆಗಿರ್ಬೋದು, ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರೆ ಫುಡ್ಡಲ್ಲಿ ಕೂಡ. ಅದೇ ಥರ ಫುಲ್ ಪ್ರೋಟೀನ್ ಫುಡ್ಡೇ ಕೊಡ್ತಾರೆ. ನಾರ್ಮಲ್ ಆಗಿ ಅವ್ರ ಕಂಡೀಷನ್ಸ್ ಆಗಿರ್ಬೋದು ಏನು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. NCG ಸ್ಟಾಪ್ಸು, PCG ಸ್ಟಾಪ್ಸು ತುಂಬಾ ಕೇರ್ ಮಾಡ್ತಾರೆ ಅಲ್ಲಿ ಹೋಗಿರೋ ಪೇಷಂಟ್ಸ್ಗಳಿಗೆ. ಆಮೇಲೆ ಫಿಸಿಯೋಥೆರಪಿ ತುಂಬಾ ಚೆನ್ನಾಗಿ ಫಿಸಿಯೋ ಎಲ್ಲ ಕೊಡ್ತಾರೆ. ದೆನ್ ಸಜೆಸ್ಟ್ ಮಾಡೋದೇನು ಅಂತ ಆದರೆ ಅಲ್ಲಿಗೆ ಹೋಗಿ ಅಂತರ ಹೋಮ್ ಕೇರಿಗೇ ಹೋಗಿ ಅಂತ ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.